ಭಾರತ ಕಂಡ ಮಹಾನ್ ಚೇತನ, ಭಾರತ ರತ್ನ ಸಂವಿಧಾನ ಶಿಲ್ಪಿ, ದೀನದಲಿತೋದ್ಧಾರ ಎಂದು ಕರೆಸಿಕೊಂಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜನ್ಮದಿನದ ಆಚರಣೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. 1891ರ ಏಪ್ರಿಲ್ 14ರಂದು ಮಹಾರಾಷ್ಟ್ರದ ರತ್ನ ಅಂಬಳವಾಡಿ ಎಂಬ ಕುಗ್ರಾಮದಲ್ಲಿ ರಾಮ್ಜಿ ಸಕ್ಪಾಲ್ ಮತ್ತು ಭೀಮರಾವ್ ರಾಮ್ಜಿಯವರ 4ನೇ ಮಗನಾಗಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಜನಿಸಿದರು. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ಬಡತನದ ಬೇಗೆಯಲ್ಲಿ ಬೆನ್ನು ಸ್ಫುಟ ಬಂಗಾರದಂತೆ ಸಮಾಜದಲ್ಲಿನ ತೊಡಕುಗಳನ್ನು ತೊಡೆದು ಹಾಕಲು ಭಾರತ ಸಂವಿಧಾನದ ರೂವಾರಿಗಳಾದರು. ವಿಶ್ವ ಮಾನವತೆಯನ್ನ ಸಾರಿದ ಅಂಬೇಡ್ಕರರಿಗೆ ನಾವಿಂದು ನಮಿಸುತ್ತಿದ್ದೇವೆ.
ಮಾತ್ರವೇ ಹೆದರುವರು. ಮೆದುಳಿನ ವಿಕಾಸ ಮಾನವ ಅಸ್ತಿತ್ವದ ಅಂತಿಮ ಗುರಿಯಾಗಿದೆ ಎಂಬ ಸ್ಫೂರ್ತಿದಾಯಕ ಮನಮುಟ್ಟುವ ಮಾತುಗಳಿಂದ ಯುವ ಜನತೆಯ ಗೌರವಾನ್ವಿತ ಬದುಕಿನ ತಳಹದಿಗಾಗಿ ಸಂಘಟಿತರಾಗಲು ಕರೆಕೊಟ್ಟವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನೀರಾಗದೆ ಹರಿವ ನದಿಗಳನ್ನು ನೋಡಿ ಸಾಗರವ ಸೇರಿದ ಮೇಲೆ ಸಾಲ ಮುಂದೆ ನೋಡಿ ನೀರಾಗದೆ ಹರಿವ ನದಿಗಳನ್ನು ನೋಡಿ ಸಾಗರವ ಸೇರಿದ ಮೇಲೆ ಸಾಲ ಮುಂದೆ ನೋಡಿ ಅಡೆತಡೆಗಳನ್ನು ಕಡಿದು ನಿರಂತರ ಸಾವಿರ ಜಾತಿಗಳೆಲ್ಲ ಸೇರಲು ಸಾಗರ ಜಾಗೃತರಾಗಿ ಚಿಂತಿಸಿ ಒಂದಾಗಿ ಸನ್ನದ್ಧರಾಗಿ ಸಂಘಟಿತರಾಗಿ ಮುನ್ನುಗ್ಗಿ ಓ ಸೋದರರೇ ಓ ಸೋದರಿಯರೇ ಓ ಸೋದರರೇ ಓ ಸೋದರಿಯರೇ ನೀಲಿ ಬಾನಿನಲ್ಲಿ ಚಲಿಸುವ ಮೋಡಗಳನ್ನು ನೋಡಿ ಒಂದು ಕೂಡಿ ಗುಡುಗಿ ಮಳೆಯ ತರುವ ಸ್ನೇಹ ನೋಡಿ ನೀಲಿ ಬಾನಿನಲ್ಲಿ ಚಲಿಸುವ ಮೋಡಗಳನ್ನು ನೋಡಿ ಒಂದು ಕೂಡಿ ಗುಡುಗಿ ಮಳೆಯ ತರುವ ಸ್ನೇಹ ನೋಡಿ ಶತಶತಮಾನಗಳಿಂದಲೂ ನೊಂದವರ ಎದೆಯ ತಟ್ಟುವ ಮಡಿಯಾಗಿ ಒಲಿಸಿ ಕಣ್ಣೀರ ಎದ್ದೇಳಿ ಜಾಗೃತರಾಗಿ ಚಿಂತಿಸಿ ಒಂದಾಗಿ ಸನ್ನದ್ಧರಾಗಿ ಸಂಘಟಿತರಾಗಿ ಮುನ್ನುಗ್ಗಿ ಓ ಸೋದರರೇ ಓ ಸೋದರಿಯರೇ
ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಕರ್ನಾಟಕ ಜನತೆ ನೆನಪಿಸಿಕೊಳ್ಳಬೇಕಾದ ಮತ್ತೊಂದು ಧೀಮಂತ ವ್ಯಕ್ತಿತ್ವ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ ಮತ್ತು ವೈಜ್ಞಾನಿಕವಾಗಿ ಸಾಧನೆಯನ್ನ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಯ ಜೊತೆಯಲ್ಲಿಯೇ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿಯನ್ನು ಪ್ರಾಪ್ತಗೊಳಿಸಿದವರು. ಮಾತ್ರವಲ್ಲದೆ ಹಿಂದುಳಿದ ವರ್ಗದ ಏಳಿಗೆಗೆ ಬಹಳ ಶ್ರಮವನ್ನು ವಹಿಸಿದವರು. ಆಡಳಿತದಲ್ಲಿ ಬಹುಜನರಿಗೆ ಆದ್ಯತೆಯನ್ನ ನೀಡಿದ ಮೊದಲ ಮಹಾರಾಜರು. ಅಂಬೇಡ್ಕರ್ಗಿಂತ ಮೊದಲೇ ಹಿಂದುಳಿದ ವರ್ಗದವರನ್ನ ಮುನ್ನಡೆಗೆ ತರಲು ಪ್ರಯತ್ನಿಸಿದ ಮಹಾರಾಜರನ್ನು ಅಂಬೇಡ್ಕರ್ ಜಯಂತಿಯ ಈ ದಿನ ಮರೆಯುವುದುಂಟೆ. ಕೃಷ್ಣರಾಜ ಒಡೆಯ
ತಂದೆಯ ಸಾಕ್ಷಿ ನಿಮ್ಮ ಸಾಧನೆ ಜೀವನಾಡಿ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೆದಾರಿ ಕನ್ನಂಬಾಡಿ ತಂದೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಆಡಳಿತದ ಅವಕಾಶವ ನೀಡಲು ಬಹುಜನರಿಗೆ ಮೊದಲ ಆದ್ಯತೆ ನೀಡಿದ ಅಚ್ಚಳಿಯದ ಚರಿತೆ ಸೃಷ್ಟಿಸಿದ ಹೆಜ್ಜೆಯ ತುರ್ಯ. ಕರೆಯೋರುಂಟೆ ಮೈಸೂರು ದೊರೆಯ ಶ್ರೀನಾಥಡಿ ಕೃಷ್ಣರಾಜ ಒಡೆಯ ಶ್ರೀನಾಥಡಿ ಕೃಷ್ಣರಾಜ ಒಡೆಯ ಸಾವಿರಾರು ವರುಷ ಕಳೆದರೂ ಸಮಯದಂತ ಸಾಧನೆಯ ಸಾವಿರಾರು ವರ್ಷ ಕಳೆದರೂ ಸವೆದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ವೇದನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಡಳಿತರಿಗೆ ಮಾದರಿಯಾದ ಗಾಂಧೀಯ ಓದುಂಟೆ ಊರೊರೆಯ ನಾಗಡಿ ಶ್ರೀನಾಥಡಿ ರಾಜ ಒಡೆಯ ರಾಜ ಒಡೆಯ ಓದುಂಟೆ ಊರೊರೆಯ ಊರುದೊರೆಯ ನಾಗಡಿ ಶ್ರೀನಾಥಡಿ ರಾಜ ಒಡೆಯ ರಾಜ ಒಡೆಯ ವರ್ಣ ವ್ಯವಸ್ಥೆಯ ಕ್ರೂರತೆಯನ್ನ ಅನುಭವಿಸಿದ್ದ ಅಂಬೇಡ್ಕರ್ ಜಾತಿಯೊಂದು ಯೋಜಿತ ದುರಾದೃಷ್ಟವೆಂಬ ನುಡಿಯಂತೆ ವರ್ಣ ವ್ಯವಸ್ಥೆಯನ್ನ ತೊಡೆದು ಹಾಕಲು 10 ವರ್ಷಗಳ ಕಾಲ ಎಲ್ಲ ಪ್ರಮುಖ ಧರ್ಮವನ್ನ ಅಧ್ಯಯನ ಮಾಡಿ ತಮ್ಮ ಕೊನೆಯಗಾಲದಲ್ಲಿ ಮೌಲ್ಯಗಳಿಗೆ ಪ್ರಾಶಸ್ತ್ಯವನ್ನ ನೀಡುವ ಮತ್ತು ಚಾತುರ್ವರ್ಣವನ್ನ ಅಲ್ಲಗಳೆಯುವ ಬುದ್ಧನ ಬೌದ್ಧ ಧರ್ಮವನ್ನ ಸ್ವೀಕರಿಸುತ್ತಾರೆ.
सर्वं शरणं गच्छामि संघं शरणं गच्छामि
ಸಂವಿಧಾನದ ಮೂಲಕ ಕಾನೂನಾತ್ಮಕವಾಗಿ ಸಮಾಜದಿಂದ ಜಾತಿ ವ್ಯವಸ್ಥೆ ಕೀಳರಿಮೆಯ ಮನೋಭಾವವನ್ನು ಕಿತ್ತೊಸೆಯಲು ಅಂಬೇಡ್ಕರರು ಪ್ರಯತ್ನ ಪಟ್ಟರು. ಮೇಲ್ನೋಟಕ್ಕೆ ಸದ್ಭಾವನಾ ಕ್ರಾಂತಿ ಪಸರಿಸಿದರು. ಜಗತ್ತಿನಲ್ಲಿ ಇಂದಿಗೂ ಕೀಳರಿಮೆಯ ಮನೋಭಾವ, ಜಾತಿ ವ್ಯವಸ್ಥೆ, ರೀತಿ ನೀತಿಗಳ ಹೇರಿಕೆಯ ಬೇರು ಹಾಗೆಯೇ ಉಳಿದು ಬಿಟ್ಟಿದೆ. ಜಗದ ನೀತಿ ಬದಲಾಗಲೇ ಇಲ್ಲ, ಭೀಮರಾಯನು ಬಿತ್ತಿ ಬೆಳೆದ ಫಲ ಇನ್ನು ನಿನ್ನ ಕೊಡಲಿಗೆ ದಕ್ಕಲಿಲ್ಲ. ನೀತಿ ಬದಲಾಗಲೇ ಇಲ್ಲ, ಭೀಮರಾಯ ಕೇಳು, ಬಿತ್ತಿ ಬೆಳೆದ ಫಲ ಇನ್ನು ನಿನ್ನ ಕೊಡಲಿಗೆ ದಕ್ಕಲಿಲ್ಲ. ಜಗದ ನೀತಿ ಬದಲಾಗಲೇ ಇಲ್ಲ, ಭೀಮರಾಯ ಕೇಳು, ಬಿತ್ತಿ ಬೆಳೆದ ಫಲ ಇನ್ನು ನಿನ್ನ ಕೊಡಲಿಗೆ ದಕ್ಕಲಿಲ್ಲ. ಮುಂದೆ ಬಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಬೇಡವೆಂದೆನು, ವರ್ಣಭೇದದ ವಿಷದ ಬಳ್ಳಿಗೆ ಎಡವಿ ಬಿದ್ದೆ ನಾನು. ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡಬೇಡವೆಂದೆನು, ವರ್ಣಭೇದದ ವಿಷದ ಬಳ್ಳಿಗೆ ಎಡವಿ ಬಿದ್ದೆ ನಾನು. ಭೂಮಿಯಾಳದಿ ಬೇರು ಬಿಟ್ಟಿದೆ ಜಾತಿ ಎಂಬ ಭ್ರಾಂತಿ, ಮೇಲು ನೋಟಕ್ಕೆ ಸೋಗು ಹಾಕಿದೆ ಸದ್ಭಾವದ ಕ್ರಾಂತಿ. ಜಗದ ನೀತಿ ಬದಲಾಗಲೇ ಇಲ್ಲ, ಭೀಮರಾಯ ಕೇಳು, ಬಿತ್ತಿ ಬೆಳೆದ ಫಲ ಇನ್ನು ನಿನ್ನ ಕೊಡಲಿಗೆ ದಕ್ಕಲಿಲ್ಲ. ಮನೆಯ ಹೊರಗಡೆ ಮುಂದೆ ಎನ್ನುವ ಆಟ ನಡೆಯುತ್ತಿದ್ದರು, ಮನದ ಒಳಗಡೆ ಜಾತಿ ಭೇದವು ಕೊನೆತು ನಾರುತ್ತಿದ್ದರು. ಮನದ ಒಳಗಡೆ ಜಾತಿ ಭೇದವು ಕೊನೆತು ನಾರುತ್ತಿದ್ದರು. ಕಿತ್ತು ಎಸೆಯುವ ಧೈರ್ಯ ಮಾಡಿದರೆ ಬೆದರದಿಹರು, ಮತ್ತೆ ಮತ್ತೆ ಉಸಿರಾಡದಂತೆ ಕೊರಡನೊತ್ತುತ್ತಿದ್ದರು. ಜಗದ ನೀತಿ ಬದಲಾಗಲೇ ಇಲ್ಲ, ಭೀಮರಾಯ ಕೇಳು, ಬಿತ್ತಿ ಬೆಳೆದ ಫಲ ಇನ್ನು ನಿನ್ನ ಕೊಡಲಿಗೆ ದಕ್ಕಲಿಲ್ಲ. ಬಿತ್ತಿ ಬೆಳೆದ ಫಲ ಇನ್ನು ನಿನ್ನ ಕೊಡಲಿಗೆ ದಕ್ಕಲಿಲ್ಲ. ರಾಷ್ಟ್ರ ನಾಯಕರೆನಿಸಿದ ಅಂಬೇಡ್ಕರರ ಜೀವನ ಭಾರತೀಯರಾದ ನಮ್ಮೆಲ್ಲರಿಗೂ ಅನುಕರಣೀಯ ಮತ್ತು ಆದರ್ಶ ರೀತಿಯದು. ದೇಶದ ಅತ್ಯುನ್ನತ ಗೌರವವಾದ ಭಾರತ ರತ್ನವನ್ನ ಪಡೆದ ಅಂಬೇಡ್ಕರರ ತತ್ವ ಸಿದ್ಧಾಂತವನ್ನ ಮುನ್ನಡೆಸಿಕೊಂಡು ಹೋಗುವುದು ಯುವ ಜನತೆಯಾದ ನಮ್ಮ ಆದ್ಯ ಕರ್ತವ್ಯ.
ನನಗೆ ಮಾತೃಭೂಮಿ ಇದೆ ಎನ್ನುತ್ತೀರಿ, ಆದರೆ ಮತ್ತೆ ಮತ್ತೆ ಹೇಳುತ್ತೇನೆ, ನನಗೆ ಮಾತೃಭೂಮಿ ಇಲ್ಲ. ನಮ್ಮನ್ನು ಬೆಕ್ಕು ನಾಯಿಗಳಿಗಿಂತ ಕೀಳಾಗಿ ಕಾಣುವ, ಕುಡಿಯಲು ನೀರು ಕೊಡದ ಈ ನೆಲವನ್ನು ಹೇಗೆ ನನ್ನ ತಾಯಿ ನೆಲವೆಂದು ಕರೆಯಲಿ? ಈ ಧರ್ಮವನ್ನು ಹೇಗೆ ನನ್ನ ಧರ್ಮವೆಂದು ಕರೆಯಲಿ? ಆತ್ಮಗೌರವವಿರುವ ಯಾವುದೇ ಅಸ್ಪೃಶ್ಯನು ಈ ನೆಲದ ಬಗ್ಗೆ ಹೆಮ್ಮೆ ಪಡಲಾರ. ನಮಗೆ ಈ ನೆಲ ತೋರಿದ ಅನ್ಯಾಯ, ನೀಡಿದ ಕಷ್ಟ ಎಷ್ಟೆಂದರೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೂ ನಾವು ಈ ನೆಲಕ್ಕೆ ಅವಿಧೇಯರಾದರೆ ಅದರ ಜವಾಬ್ದಾರಿ ತಾಯಿ ನೆಲದ್ದೇ ಆಗಿರುತ್ತದೆ. ನನ್ನನ್ನು ದ್ರೋಹಿ ಎಂದರೆ ಕರೆದರೆ ಬೇಸರವಿಲ್ಲ. ನನ್ನ ದ್ರೋಹದ ಜವಾಬ್ದಾರಿ ದ್ರೋಹಿ ಎಂದು ಕರೆದ ನೆಲದ ಮೇಲೆಯೇ ಇದೆ. ಡಾಕ್ಟರ್ B.R.